ರಾಯಚೂರಿನಲ್ಲಿ ಪಿಡಿಒ ಪ್ರವೀಣ್ ಅಮಾನತು ಪ್ರಕರಣದ ಹಿನ್ನೆಲೆ ಲಿಂಗಸೂರಿನಲ್ಲಿ ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮಾನಪ್ಪ ವಜ್ಜಲ್ ಸರ್ಕಾರಿ ಆಪ್ತನಾಗಿರೋ ಪಿಡಿಒ ಪ್ರವೀಣ್ ಅವರು ನೋಟಿಸ್ ಕೊಡದೆ ಅಮಾನತು ಮಾಡಿರುವುದು ಸರ್ಕಾರದ ತಪ್ಪು ಎಂದಿದ್ದಾರೆ. ಇತ್ತ ತೇಜಸ್ವಿ ಸೂರ್ಯ ಅವರು ಸಹಿತ ಕಾನೂನು ಹೋರಾಟ ಬಯಸಿದರೆ, ಮತ್ತೊಂದು ಕಡೆ ರಾಯಚೂರಿನಲ್ಲಿ ಪಿಡಿಒ ಪ್ರವೀಣ್ ಅಮಾನತು ಪ್ರಕರಣದ ಹಿನ್ನೆಲೆ ಲಿಂಗಸೂಗೂರಿನಲ್ಲಿ ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಮಾತನಾಡಿದ್ದಾರೆ. ಮಾನಪ್ಪ ವಜ್ಜಲ್ ಸರ್ಕಾರಿ ಆಪ್ತನಾಗಿರೋ ಪಿಡಿಒ ಪ್ರವೀಣ್ ಅವರು ನೋಟಿಸ್ ಕೊಡದೆ ಏನೂ ಹೇಳದೆ ಅಮಾನತು ಮಾಡಿರುವುದು ತಪ್ಪು. ರಾಜ್ಯದಲ್ಲಿ RSS ಸ್ವತಂತ್ರ ಪೂರ್ವದಿಂದಲೂ ಇದೆ. ಈಗಾಗಲೇ 100 ವರ್ಷ ಪೂರೈಸಿದೆ ಸಹ. ರಾಜ್ಯದಲ್ಲಿ RSS ಸ್ವತಂತ್ರ ಪೂರ್ವದಿಂದಲೂ ಇದ್ದಿರುವಂಥದ್ದು. ಬ್ಯಾನ್ ಮಾಡಿದರೂ ತನ್ನ ಶಕ್ತಿಯಿಂದ ಪುನಃ ಜೀವನವನ್ನು ಪಡೆದಿರುವಂಥದ್ದು. ಇನ್ನು ಪಥಸಂಚಲನದಲ್ಲಿ ತಲ್ವಾರ್ ಬಾಂಬ್ ಹಿಡಿದು ಯಾರೂ ಬಂದಿರಲಿಲ್ಲ, ಕೇವಲ ಪಥಸಂಚಲನ ಮಾತ್ರ ಅದು. ಪಿಡಿಒ ಪ್ರವೀಣ್ ಅವರ ಅಮಾನತು ನನಗೆ ತುಂಬ ನೋವು ತಂದಿದೆ. ಹಾಗೆ ಮಾಡುವಂಥದ್ದು ಏನಿದೆ ಅಂತ ಸರ್ಕಾರಕ್ಕೆ ಪ್ರಶ್ನೆ ಹಾಕಿದ್ದಾರೆ. ಹಳ್ಳಿಗಳಲ್ಲೂ RSS 100 ವರ್ಷದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದೆ. ಜಾತಿ ಭೇದವಿಲ್ಲದೆ ಈ ಒಂದು ಸಂಘ ದೇಶ ಸೇವೆಗೆ ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ. ಪಥಸಂಚಲನದಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗಿರುವುದು ಹೊಸದೇನಲ್ಲ ಅಂದಿದ್ದಾರೆ. ಇನ್ನು ಲಿಂಗಸೂಗೂರಿನಲ್ಲಿ ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಹೇಳಿಕೆ ನೀಡಿದ್ದಾರೆ. ನೋಟಿಸ್ ಕೊಡದೆ ಅಮಾನತು ಮಾಡಿರುವುದು ಸರ್ಕಾರದ ತಪ್ಪು ಎಂದಿದ್ದಾರೆ. ಇವತ್ತೇನು ನಮ್ಮ PA RSS ಕಾರ್ಯಕ್ರಮದಲ್ಲಿ ಭಾಗಿಯಾಗಲ್ಲ ಅಂತೇಳಿ ಸರ್ಕಾರ ಇವತ್ತು ಅವನ ಅಮಾನತುವನ್ನು ಬಳಸಿದೆ. RSS ಕಾರ್ಯಕ್ರಮ ಅಂದರೆ ಏನು? ಅಲ್ಲೇನ ತಲವಾರುಗಳು ಬಾಂಬ್ ಇಟ್ಕೊಂಡು ಯುದ್ಧ ಮಾಡೋದ್ರಿಂದ ಯಾರ ಕೈಗೆ AK ಪಡಿಸಿದ ಗನ್ಗಳಿದ್ವ? ಇಡೀ ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ RSS ಕಾರ್ಯಕ್ರಮ ಅಂದರೆ 100 ವರ್ಷದ ಒಂದು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು RSSನ ನಿರ್ದೇಶನ ಇರ್ತಕ್ಕಂಥದ್ದು. ಇದು ಎಲ್ಲ ಕ್ಷೇತ್ರಗಳಲ್ಲಿ ನಡೀತದೆ, ಹಳ್ಳಿಗಳಲ್ಲಿ ಕೂಡ ಮಾಡ್ತಿದ್ದಾರೆ. ಎಲ್ಲೆಲ್ಲಿ RSS ಕಾರ್ಯಕರ್ತರದಾರ ಅಲ್ಲೆಲ್ಲಿ ಈ ಒಂದು 100 ವರ್ಷದ ಸಂತೋಷವನ್ನು ಆಚರಣೆ ಮಾಡಿಕೊಡ್ತಕ್ಕಂಥದ್ದು. ಇವತ್ತು ಅದರಲ್ಲಿ ಅನೇಕ ಜನ, ಮತ್ತು ಅದರಲ್ಲಿ ಯಾವುದೇ ಜಾತಿ ಭೇದ ಭಾವ ಏನಿಲ್ಲ, ಎಲ್ಲ ಸಮಾಜದವರು ಎಲ್ಲರೂ ರಾಷ್ಟ್ರದ ಸೇವೆ ಮಾಡಬೇಕಂತಕ್ಕಂಥವ್ರು ಇದರಲ್ಲಿ ಭಾಗಿಯಾಗಿ ಪಥಸಂಚಲನದಲ್ಲಿ ಭಾಗಿಯಾಗತಕ್ಕಂಥದ್ದು ಇವತ್ತು ನಡೀತಾ ಇದೆ. ಮತ್ತು ನೌಕರದವರೇನು ಇವತ್ತು ಭಾಗಿಯಾಗಿರತಕ್ಕಂಥದ್ದು ನೀನು ಇವತ್ತು ಸರ್ಕಾರ ತೀರ್ಮಾನ ತಗೊಂಡು ಅಮಾನತು ಮಾಡಿದೆ, ಇದು ಹೊಸದೇನಿಲ್ಲ. ಸುಮಾರು ವರ್ಷಗಳಿಂದ ಪ್ರತಿ ವರ್ಷ ಇದರಲ್ಲಿ ಕಾರ್ಯಕ್ರಮದಲ್ಲಿ ನೌಕರದವರು ಭಾಗಿಯಾಗಿದ್ದಾರೆ, ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ ಸಾಕಷ್ಟು ಮಂದಿ. ಇವತ್ತಿಗೂ ಯಾವೊಬ್ಬ ನೌಕರದಾರಿಗೂ ಇದು ಇಂಥ ಒಂದು ಪನಿಷ್ಮೆಂಟ್ ಆಗಿಲ್ಲ. ಏನಾದರೂ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿ ಏನಾದರೂ ಒಂದು ಸೂಚನೆ ಕೊಡಬೇಕಾಗಿತ್ತು.